37 ಎಪಿಸೋಡ್ಗೆ ಅಂತ್ಯ ಹಾಡಿದ ಮಜಾ ಟಾಕೀಸ್. ನಟ ಸೃಜನ್ ಲೋಕೇಶ್ ಅವರು ಭಾವುಕ ನುಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 11 ಮುಕ್ತಾಯ ಆಗ್ತಿದ್ದಂಗೆ ಮಜಾ ಟಾಕೀಸ್ ಹೊಸ ಸೀಸನ್ ಕೂಡ ಆರಂಭ ಆಯಿತು. ವೀಕೆಂಡ್ ಬಂದರೆ ಸಾಕು ಸೃಜನ್ ಲೋಕೇಶ್ ಹಾಗೂ ಯೋಗರಾಜ್ ಭಟ್ ಮತ್ತೆ ಸಹ ತಂಡದಿಂದ ವೀಕ್ಷಕರಿಗೆ ಮಸ್ತ್ ಮಜಾ ಕೂಡ ನೀಡ್ತಿದ್ರು. ಆದರೆ ಈಗ ಮಜಾ ಟಾಕೀಸ್ ಎಂಡ್ ಆಗಿದೆ. ನಿನ್ನೆ ರಾತ್ರಿ 9 ಗಂಟೆಗೆ ಮಜಾ ಟಾಕೀಸ್ ಗ್ರ್ಯಾಂಡ್ ಫಿನಾಲೆ ಟೆಲಿಕಾಸ್ಟ್ ಆಗ್ತದೆ. ಹೀಗಾಗಿ ದಯಮಾಡಿ ಎಲ್ಲರೂ ಕೂಡ ನೋಡಿ ಅಂತಂದ್ಬಿಟ್ಟು ಇದು ಕೊನೆ ಎಪಿಸೋಡ್ ಅಂತ ವೀಕ್ಷಕರಲ್ಲಿ ಸೃಜನ್ ಲೋಕೇಶ್ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು. ಇನ್ನು ನಿನ್ನೆ ಇನ್ಸ್ಟಾಗ್ರಾಮ್ ಲೈವ್ನಲ್ಲಿ ಬಂದು ಮಾತನಾಡಿದ ಸೃಜನ್ ಲೋಕೇಶ್ ಅವರು ನಿನ್ನೆ 9 ಗಂಟೆಗೆ ಕೊನೆ ಎಪಿಸೋಡ್ ಪ್ರಸಾರ ಆಗ್ತದೆ, ದಯಮಾಡಿ ಎಲ್ಲರೂ ಕೂಡ ಕೊನೆ ಎಪಿಸೋಡ್ನ ನೋಡಿ ಅಂತ ಕೇಳ್ಕೊತಿದ್ದೇನೆ. ನಿಮಗೆಲ್ಲ ತುಂಬು ಹೃದಯದ ಧನ್ಯವಾದಗಳು ತಿಳಿಸುತ್ತಿದ್ದೇನೆ. ನನ್ನ ಇಡೀ ಜೀವನವನ್ನು ಬೇರೆ ಹಂತಕ್ಕೆ ತೆಗೆದುಕೊಂಡು ಹೋದವರಿಗೆ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯವಾಗಿ ಪರಂ ಅವರು, ಕಲರ್ಸ್ ಕನ್ನಡದ ಟೀಮ್ಗೆ, ನಮಗೆ ಸಪೋರ್ಟ್ ಮಾಡಿದ ಕನ್ನಡ ಚಿತ್ರರಂಗಕ್ಕೆ ಧನ್ಯವಾದ ತಿಳಿಸುತ್ತಿದ್ದೇನೆ. ಮೊದಲು ನಮ್ಮ ಮಜಾ ಟಾಕೀಸ್ ಟೀಮ್ಗೆ ಥ್ಯಾಂಕ್ ಯು ಹೇಳುತ್ತಿದ್ದೇನೆ. ಈ ಹೊಸ ಸೀಸನ್ಗೆ ಬಂದ ಯೋಗರಾಜ್ ಭಟ್ ಅವರು ಮತ್ತು ಗಿಚ್ಚ ಗಿಲಿಗಿಲಿ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಮನೋರಂಜನೆ ನೀಡುತ್ತೇವೆ. ನಮ್ಮ ಮನೆಯಲ್ಲಿ ನಾವು ಖುಷಿಯಾಗಿ ಇದ್ದೇವೆ ಎಂದರೆ ಅದಕ್ಕೆ ನಿಮ್ಮ ಸಪೋರ್ಟ್ ಕಾರಣ ಅಂತ ಸೃಜನ್ ಲೋಕೇಶ್ ಅವರು ಭಾವುಕರಾಗಿದ್ದಾರೆ. ವೀಕ್ಷಕರೇ, ಸದ್ಯ ಕಲರ್ಸ್ ಕನ್ನಡದಲ್ಲಿ ಸಾಲು ಸಾಲು ಶೋಗಳು ಮತ್ತು ಧಾರಾವಾಹಿಗಳು ಎಂಡ್ ಆಗುತ್ತಿದೆ. ಇನ್ನು ನೀವು ನೋಡುವುದು ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋ ಕೂಡ ಇಲ್ಲಿ ಬೇಗ ಅಂತ್ಯ ಆಯಿತು. ಈಗ ಮಜಾ ಟಾಕೀಸ್ ಸೀಸನ್ 2 ಕೂಡ ಅಂತ್ಯ ಆಗ್ತದೆ ಮತ್ತು ಪಾಪ್ಯುಲಾರಿಟಿ ಪಡ್ಕೊಂಡಿದ್ದ ಧಾರಾವಾಹಿ ಕೂಡ ಎಂಡ್ ಆಗ್ತದೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ ಆಲ್ಮೋಸ್ಟ್ TRP ಕಡಿಮೆ ಬಂದಿರೋ ಕಾರಣಕ್ಕೆ ಇಲ್ಲಿ ಎಂಡ್ ಆಗ್ತಾ ಇದೆ ಅಂತ ಕೂಡ ಇಲ್ಲಿ ಮಾತಾಡ್ಕೊತಿದ್ದಾರೆ. ಸೊ ವೀಕ್ಷಕರ, ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಅನ್ನೋದನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.